ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ಥರ ತೊಂದರೆ ಆಗ್ಬೋದು, ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ಈ ಒಂದು ಫೈನಾನ್ಸ್ ಸ್ಟೇಜಲ್ ಕಾಲದಲ್ಲಿ ಕೊನೆಯವರೆಗೂ ನಾವು ಸಾಲ ತಗೊಂಬಾರ್ದು, ಹಾಗೆ ಸಿನಿಮಾ ಮಾಡಬೇಕು ಅಂತೇಳಿ ಅಶೋಕಣ್ಣ, ಶರತಣ್ಣ ಅವ್ರು ಹಿಂದೆ ಕುಂತಿದ್ದಾರೆ. ಅವರು ನಂಗೆ ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಆ ಥರ ಕಾಣದ ಕೈಗಳಿರ್ತವೆ. ಅದೇ ರೀತಿ ನಮ್ಮ ಸುಪ್ರೀತ್ ಅವರು, ನಾನು ಹೇಳಿದೆ ಸರ್ ಏನಾದ್ರೂ, ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು. ಎರಡನೇ ಸತಿ ಅವರೇ ಎಲ್ಲ ಒಂದು ಕಡೆ ಹೇಳಿದಾಗ ಏನು ಸರ್ ಏನೋ ಬೇಕಿದೆಯಾ ಅಂತ, ಇಲ್ಲ ಸರ್ ನಾನು ಸಾಲ ತೊಗೊಂಡ್ರೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ, ಇನ್ನೊಂದು ಕೊಡಬೇಕಾಗುತ್ತೆ. ಅಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ನಿರ್ಮಾಪಕರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಲ್ಲ. ಇನ್ನು 3-4 ಇವೆಂಟ್ ಇರ್ತದೆ, ನಾವು ಯಾರು ಮಾತಾಡೋಕೆ ಹೋಗಲ್ಲ, ದೊಡ್ಡವ್ರು ಕರ್ತಾರೆ. ಇದೊಂದು ವೇದಿಕೆಯಲ್ಲಿ 2 ಮಾತಾಡ್ತೀನಿ, ಯಾರಾದರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಜವಾಗ್ಲೂ ನಮ್ಮನ್ನು ಯಾರು ಕರೆಯಲ್ಲ. ಆದರೆ ಪ್ರತಿಯೊಬ್ಬರು ಕೇಳೋದು ಹೀರೋ ಸಾಬ್ರ ಅಂತ ಕೇಳ್ತಾರೆ. ಒಬ್ಬ ನಿರ್ಮಾಪಕನ ಯಾರು ಕರೆಯಲ್ಲ ಈ ಒಂದು ಅವಕಾಶದಲ್ಲಿ. ಯಾಕಂದ್ರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ನಾನು ಹೇಳ್ಕೊಂಡಿಲ್ಲ ಅಂದ್ರೆ ನಾನು ಕೃತಜ್ಞಹೀನನಾಗ್ತೀನಿ. ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಿಸಿ. ಇನ್ನು 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಒಂದು ಸಿನಿಮಾಕ್ಕೆ ನಾನು ಹೇಳಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡುವಂತ ನಮ್ಮ ಜಡೇಶ್ ಅವ್ರ ಮನೆ ಬಂದಾಗ ಒಂದು ಮಾತಂದ್ರು. ಆದರೆ ಹೇಳ್ತೀನಿ, ನಿಜವಾಗ್ಲೂ ಕುಡ್ರಿಗೆ ಸಖತ್ ಬುದ್ಧಿ ಇರ್ತದೆ, ಬೇಜಾರು ಮಾಡ್ಕೊಂಬಿಡಿ. ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಆತ ಬಂದು ಕೇಳ್ಕೊಂಡ, ಸರ್ ಒಳ್ಳೆ ಕತೆ ಇದೆ ಸರ್, ಏನಪ್ಪ ಅಂತ. 4-5 ಕಡೆ 10 ಕಡೆ ಹೋಗಿದ್ದೀನಿ ಸರ್, ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ. ಆತನ ಕ್ಯಾಲ್ಕುಲೇಷನ್ ಏನು ಅಂದರೆ, ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನು 1 ತಿಂಗಳು 1.5 ತಿಂಗಳ ರಿಲೀಸ್ ಸ್ಟೇಜಲ್ಲಿ ಇತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ರೆಡಿ ಟು ಶೂಟ್ ಅಂತ ಮಾಡ್ಕೊಂಡಿದ್ರು. ಆಮೇಲೆ ಇವತ್ತೇನಾದರೂ ನಾಳೆ ಭೀಮದ ನನಗೆ ಫ್ಲಾಶ್ ಗೊತ್ತು, ಆದರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದರೆ ಹೀರೋ ಸರ್ ಅವರು ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್, ಹಾಗೆ ಅಂದರು. ನಾನು ಹೇಳಿದೆ ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ, ಜಡೇಶ್ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಳ್ಳಿ ಸರ್, ಮಾಡಿ ಸರ್. ಆಮೇಲೆ ಒಂದು ಹಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದರೆ ದೇವರಣೆ ಸುಳ್ಳಲ್ಲ. ಆತನ ಕ್ಯಾಲ್ಕುಲೇಷನ್ ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡಂದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರುಗ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅವ್ರ ಬಿಲಿಮ್ ಯಾರು 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಅಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಿಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರ್ಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಇವತ್ತು 8:15 ಬರ್ತಾ ಇದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು ಈ ಒಂದು ಸಿನಿಮಾ ನಾನು ಗೆಲ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ. ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನ ನಾನು ಈ ಸಂದರ್ಭದಲ್ಲಿ ನಾನು ನೆಕ್ಸ್ಟ್ ಸಮಯ ಸಿಕ್ಕಲ್ಲ, ನಾನು ಮಾತಾಡಕ್ಕೆ ಹೋಗಲ್ಲ, ಪ್ರೊಡ್ಯೂಸರ್ ಮಾತಾಡ್ತಾರೆ. ಇವತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಮಾಡಿಲ್ಲ, ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ಸ್ಮ್ಯಾನ್ಶಿಪ್ಪು ಅವ್ರದ್ದು ಏನು ಅಂತ. ಅದೇ ರೀತಿ ನಮ್ಮ ಫೈಟ್ ಮಾಸ್ಟರ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನು ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ, ಎಂಥ ಒಂದು ಡೂಪ್ ಹಾಕ್ಸಿಲ್ಲ, ಏನೂ ಹಾಕ್ಸಿಲ್ಲ ಮನುಷ್ಯ. ಇಲ್ಲ ಸರ್ ನಾನೇ ಮಾಡ್ತೀನಿ, 1 ಸತಿ ಇಲ್ದ್ರೆ 2 ಸತಿ ಆಗಲಿ ಅಂತ ಹೇಳಿ ಮಾಡೋದಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ಏನಾದರೂ ಲೇಟ್ ಆಗಿತ್ತು ಕ್ಷಮಿಸಿ. ಇದು ನಂದು ಕೊನೆಯ ಅವಕಾಶ. ಯಾಕಂದರೆ ನೆನಿಬೇಕು, ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಹ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್. ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಸಿನಿಮಾ ಗೊತ್ತಿಲ್ದಾಗ ಬಂದು ಸಿನಿಮಾ ಮಾಡಿದಾಗ ನಮಗೆ 5 ಅವಾರ್ಡ್ ಬಂತು. ಇದರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಹೀರೋಯಿನ್ ಸರ್ ಇರ್ಬೋದು, ಹೀರೋ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಪ್ರಶಸ್ತಿ ಬಂದೇ ಬರ್ತದೆ. ಈ ಸಿನಿಮಾಕ್ಕೆ ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತಾ, ತಮಗೆಲ್ರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಇದೀಗ ತಡವಾಗಿ ಬಂದ ನನ್ನ ಆತ್ಮೀಯರು, ಖ್ಯಾತ ನಿರ್ದೇಶಕರು, ನಿರ್ಮಾಪಕರು,
ಆಗ್ತದೆ ಅಂತ ಹೇಳಿ ತರುಣ್ ಸುಧೀರ್ ಅವ್ರ ದಂಪತಿಗಳು ಸಹ ನಮ್ಮ ಚಿತ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ.